ಆಗೋ ಥರ ಅದೇ ನನ್ನ ಕ್ಯಾಸ್ಟ್ ಮಾಡಿದವ್ರಿಗೆ ಅನಿಸಿರತ್ತೇನೋ. ಸೊ ತೊಗೊಂಡಿರ್ತಾರೆ, ಬಟ್ ಅಲ್ಲಿ ನಾವು ಮಾಡಿ ತೋರಿಸ್ಬೇಕು. ಸೊ ಆವಾಗಲೇ ಅವ್ರು ಆ್ಯಕ್ಸೆಪ್ಟ್ ಮಾಡೋದು. ಬಟ್ ನನಗೆ ಏನು ಅಂತಂದರೆ ಎಲ್ಲೋ ಒಂದು ಕಡೆ ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಮಾಡಿದ್ರೆ, ಯಾಕೆಂದರೆ ಒಂದು ಮಾಧ್ಯಮ ಅಂತಂದರೆ ಇಟ್ ಈಸ್ ವೆರಿ ಪವರ್ಫುಲ್. ಸೊ ಈಗ ನಿಮ್ಮ ನ್ಯೂಸ್ ಚಾನಲ್ ಆಗಿರ್ಬೋದು, ಒಂದು ಟಿ ವಿ ಮುಖಾಂತರ, OTT, ಸಿನಿಮಾ ಏನೇ ಇದ್ರೂ ಇಟ್ಸ್ ಅ ಪ್ಲ್ಯಾಟ್ಫಾರ್ಮ್ ಜನರು ನೋಡೋದಕ್ಕೆ. ನನಗೇನು ಅಂತಂದರೆ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಮಾಡಿದ್ರೆ ಒಂದಿಷ್ಟು ಜನ ಆಸ್ಪೈರಿಂಗ್ ಡೈರೆಕ್ಟರ್ಸ್ ನೋಡ್ತಿರ್ತಾರೆ, ಯಾರಾದರೂ ಒಬ್ಬರು ನೋಡ್ತಾರೆ. ನಮ್ಮ ಕೆಲಸ ನಾವು ಕ್ಯಾಮ್ರಾ ಮುಂದೆ ಆನೆಸ್ಟಾಗಿದ್ದು, ನಾನು ನಂಬೋದು ಒಂದೊಂದೇ, ಕ್ಯಾಮ್ರಾ ಮುಂದೆ ನಾವು ಆನೆಸ್ಟಾಗಿ ವರ್ಕ್ ಮಾಡಿದ್ರೆ ಕ್ಯಾಮ್ರಾ ನಮ್ಮನ್ನು ಕೈ ಬಿಡೋಲ್ಲ, ಅದಂತೂ ನಾನು ನಂಬ್ತೀನಿ. ಕ್ಯಾಮ್ರಾ ಮುಂದೆ ನಾವು ಸಿನ್ಸಿಯರ್ ಆಗಿರಬೇಕು, ನಮ್ಮ ಪಾತ್ರಕ್ಕೆ ನಾವು 100% ಕೊಡಬೇಕು. ಸೊ ಇದೆಲ್ಲ ಕೊಟ್ಟರೆ ಒಂದಿಷ್ಟು ಜನ ನಮ್ಮನ್ನು ಮೇಲೆತ್ತೋರು ಇರ್ತಾರೆ, ಇರಲ್ಲ ಅಂತಿಲ್ಲ. ಒಂದು ಟೈಮ್ ಬರಬೇಕು, ಆ ಟೈಮ್ ಬರುತ್ತೆ ಅಂತ ನನಗೆ ಗೊತ್ತಿದೆ. ಸೊ ಡೂ ಯು ಬಿಲೀವ್, ವಿನಯ್ ಅವರೇ ನೀವೇ ಹೇಳ್ತಾ ಇದ್ರಿ, ಎಲ್ಲೋ ಒಂದು ಕಡೆ ಇನ್ಫ್ಲೂಯೆನ್ಸ್ ವರ್ಕ್ ಆಗುತ್ತೆ, ಇಲ್ಲಿ ಬೇರೆ ಥರದಕ್ಕೆ ಅವಕಾಶಗಳಿದೆ ಸೀರಿಯಲ್ ಇಂಡಸ್ಟ್ರಿನಲ್ಲಿ ಅನ್ನುವಂಥ ಒಂದು ಮಾತಿದ್ದೇ ಇದೆ. ಸೊ ಎಲ್ಲೋ ಒಂದು ಕಡೆ ತಾವು ಏನೇನಾದರೂ ಫೇಸ್ ಮಾಡಿದ್ರೆ ಅಥವಾ ತಮ್ಮ ಕಣ್ಣಿಗೆ ಏನಾದರೂ ಬಿತ್ತಾ ಈ ಥರದ್ದು ಅಂತ? ನಾನು ನೋಡಿದ ಹಾಗೆ ಇನ್ಫ್ಲೂಯೆನ್ಸು ಒಂದು ತಕ್ಕ ಮಟ್ಟಿಗೆ ನಡೆಯುತ್ತೆ. ಅಂದರೆ ನಾನು ಅವಾಗ ಇದ್ದಿದ್ದು ಆ ಟೈಮಲ್ಲಿ ಆಡಿಷನ್ ಬ್ಯಾಕ್ಗ್ರೌಂಡ ದುಡ್ಡ, ಅಟ್ ದ ಎಂಡ್ ಆಫ್ ದ ಡೇ ದುಡ್ಡು ಎಲ್ಲನೂ ಅಳಿಯೋಕ್ಕಾಗಲ್ಲ. ಸೊ ಇನ್ಫ್ಲೂಯೆನ್ಸು ಕೂಡ ಒಂದು ಮಟ್ಟಕ್ಕೆ ನಡೆಯುತ್ತೆ. ಕೊನೆಗೆ ಆ್ಯಕ್ಟ್ ಮಾಡಬೇಕಾಗಿರೋದು ಕ್ಯಾಮ್ರಾ ಮುಂದೆ. ಕ್ಯಾಮ್ರಾ ಮುಂದೆ ಯಾರೂ ದೊಡ್ಡವರಲ್ಲ, ಎಂಥ ಸೂಪರ್ ಸ್ಟಾರ್ಸ್ ಇದ್ರೂ ಅವರೆಲ್ಲ, ಇನ್ಕ್ಲೂಡಿಂಗ್ ಶಾರುಖ್ ಖಾನ್ ಸರು ಕೂಡ ಸ್ಮಾಲ್ ಸ್ಕ್ರೀನಿಂದ ಬಂದಿರೋದು. ನಮಗೋರ್ಗೂ ಏನು ಡಿಫ್ರೆನ್ಸ್ ಅಂತಂದರೆ, ನಾವು ಚಿಕ್ಕ ಕ್ಯಾಮ್ರಾದಲ್ಲಿ ಮಾಡ್ತೀವಿ, ಸ್ವಲ್ಪ ಕಡಿಮೆ ರೀಚ್ ಇರೋ ಥರ, ಅವರು ವರ್ಲ್ಡ್ ವೈಡ್ ರೀಚ್ ಇರೋ ಥರ ಮಾಡ್ತಾರೆ. ಅಟ್ ದ ಎಂಡ್ ಆಫ್ ದ ಡೇ ಎಲ್ಲ ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಮಾಡಬೇಕು. ಎಲ್ಲರೂ ಆ್ಯಕ್ಟರ್ಸೇ, ಅವ್ರವ್ರ ಟೈಮ್ ಅಷ್ಟೇ. ಅದನ್ನು ನಾನು ನಂಬ್ತೀನಿ. ವಿನಯ್ ಕಶ್ಯಪ್